ಯಾವ ಸೀಸನು ನೋಡ್ಕೊಂಡು ಬಿಕಾಸ್ ಟಾಸ್ಕಲ್ಲೂ ಅವರು ಏನು ಟಕ್ಕರ್ ಕೊಡ್ತಾರೆ ಅಂತ ಅವ್ರಿರೋ ಅರ್ಧಕ್ಕರ್ಧ ಏನು ಇರಬೇಕು ವಿತೌಟ್ ಎನಿ ಥಾಟ್ ಮೈಂಡ್ ಹಿಂಗಿರಬೇಕು ಹಂಗಿರಬೇಕು ಅಂತ ಏನು ಇಟ್ ಆಲ್ ವೆರಿ ನ್ಯೂ ನೋ ಉತ್ಪ್ರೇಕ್ಷೆ ನೋ ಊಹಾಪೋಹ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರು ಟಾಪ್ 5 ಅಲ್ಲಿ ಇರ್ತಾರೆ ಅಂತ ಅಭಿಷೇಕ್ ಅನ್ಸುತ್ತೆ? ಟಾಪ್ 5 ಐ ಫೀಲ್ ಧನುಷ್. ಆದ್ಮೇಲೆ ಧನುಷ್ ಅನ್ಸ್ತಾರಾ? ಬಿಕಾಸ್ ಧನುಷ್ ತುಂಬಾ ಸೈಲೆಂಟ್, ಫಸ್ಟ್ ಅವರೇ ನಿಮ್ಗಿಂತ ಮುಂಚೆ ಅವರೇ ಎಲಿಮಿನೇಟ್ ಆಗ್ಬೇಕಿತ್ತು ಅಂತ ಕಾಮೆಂಟ್ ಬಂದಿದೆ. ನನಗೆ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮೆಲ್ರಿಗೂ, ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವಗಳ ಆಟನ ಅಥವಾ ಯಾರು ಜಾಸ್ತಿ ಕಿರ್ಚಾಡ್ತಾರೆ ಅವ್ರನ್ನ ಜಡ್ಜ್ ಮಾಡೋ ಆಟನ? ಎರಡು ಅನ್ಸುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ವ್ಯಕ್ತಿತ್ವಗಳ ಆಟ. ಸೊ ವ್ಯಕ್ತಿತ್ವಗಳ ಆಟದಲ್ಲಿ ವ್ಯಕ್ತಿತ್ವಗಳು ಗೆಲ್ಲಬೇಕು ನನ್ನ ಪ್ರಕಾರ. ಸೊ ವ್ಯಕ್ತಿತ್ವಗಳ ಡಿಸಿಷನ್ಸ್ ಅಲ್ಲಿ ಐ ಫೀಲ್ ಧನುಷ್ ಇಸ್ ನೈಸ್. ಆಮೇಲೆ ಸೆಕೆಂಡ್ ವುಡ್ ಬಿ ಗಿಲ್ಲಿ, ಯಾಕೆಂದರೆ ಅವನೊಂಥರ ಒಬ್ಬರನ್ನ ಹೀಯಾಳ್ಸೋದು ಬಿಟ್ಟರೆ ಈಸ್ ಆಲ್ಸೋ ವೆರಿ ನೈಸ್ ಗೈ. ಆಮೇಲೆ ಥರ್ಡ್ ಶುಡ್ ಬಿ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಆಲ್ಸೋ ಇಸ್ ವೆರಿ ನೈಸ್ ವ್ಯಕ್ತಿತ್ವ. ಶಿ ಈಸ್ ವೆರಿ ಸ್ಟ್ರಾಂಗ್ ಮೆಂಟಲಿ. ಅಷ್ಟೊಂದು ಯಾರೇ ಮಾತಾಡೋದು ಶಿ ಈಸ್ ವೆರಿ ಸ್ಟ್ರಾಂಗ್. ನಾಲ್ಕನೇದು ಐ ಥಿಂಕ್ ರಕ್ಷಿತಾ. ಅವಳು ಒಂಥರ ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಈಸ್ ವೆರಿ ಇಮೋಷ್ನಲ್ ಸ್ವೀಟ್ ಆ ಥರ. ಆಮೇಲೆ ನನಗೆ ಇನ್ನೊಂದು ವ್ಯಕ್ತಿ ಗೆಲ್ಲಬೇಕು ಅಂತ ಅನ್ಸೋದು ಮಾಳು. ಆಲ್ಸೋ ಶುಡ್ ಬಿ ದೇರ್ ಇನ್ ಟಾಪ್ 5, ಯಾಕಂದರೆ ಅವನು ಅಷ್ಟೇ ವಾಟ್ ಅ ಸ್ವೀಟ್ ಹಾರ್ಟ್. ಅಂಥ ಜನ ಇರಬೇಕು ಆ್ಯಕ್ಚುಲಿ ಟಾಪ್ 5. ಬರೀ ಎಲ್ಲ ಮಾಡೋದೇ ಇರಬಾರ್ದು. ಸೊ ಒಂದಷ್ಟು ಡಿಫರೆನ್ಸ್ ಬಿಗ್ ಬಾಸ್ ಅಲ್ಲೂ ಆಫ್ ಕೋರ್ಸ್ ಆಗಬೇಕು. ಎಸ್. ಓಕೆ. ಸೊ ದೀಸ್ ಆರ್ ಮೈ ಟಾಪ್ 5. ಹುಡುಗಿರಲ್ಲಿ ಯಾರಾದ್ರೂ ಈ ಸಲ ಹುಡುಗಿರ್ ಗೆದ್ದೇ ಇಲ್ಲ ವಿನ್ ಆಗ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಯಾರು ಡಿಸರ್ವಿಂಗ್ ಅನ್ಸುತ್ತೆ? ಡಿಸರ್ವಿಂಗ್ ಅಶ್ವಿನಿ ಗೌಡ. ಬಿಕಾಸ್ ಟಾಸ್ಕಲ್ಲೂ ಅವ್ರು ಏನು ಟಕ್ಕರ್ ಕೊಡ್ತಾರೆ ಗೊತ್ತಾ, ಅವ್ರಿಗಿರೋ ಅರ್ಧಕ್ಕರ್ಧ ಏಜ್ ಹುಡುಗಿರಿಗೆ. ಆಮೇಲೆ ಮಾತಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ಸ್ಟ್ಯಾಂಡ್ ತೊಗೊಳೋ ವಿಷಯದಲ್ಲೂ ಅಷ್ಟೇ ಅವ್ರಿಗೆ ತಪ್ಪು ಸರಿ ಯಾವುದೋ ಅದು ಐ ಡೋಂಟ್ ನೋ, ಬಟ್ ಯಾವ್ದು ಸರಿ ಅನ್ಸುತ್ತೆ ಅದ್ರ ಪ್ರಕಾರ ನಿಲ್ತಾರೆ ಅವರು. ಆ್ಯಂಡ್ ಶೀಸ್ ಚೇಂಜ್ಡ್. ತಪ್ಪು ಯಾರೋ ತಪ್ಪು ಅಂತಂದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಚೇಂಜ್ ಮಾಡೋ ಕೆಪಾಸಿಟಿನೂ ಇದೆ. ಸೊ ಐ ಥಿಂಕ್ ಹುಡುಗಿರ ವಿಷಯದಲ್ಲಿ ಐ ಥಿಂಕ್ ಅಶ್ವಿನಿ ಗೌಡ ಇಸ್ ಗುಡ್. ಓಕೆ. ಈಗ ನಿಮ್ಮ ಹೆಸರು ರಾಶಿಕಾ ಜೊತೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕೇಳಿ ಬರ್ತಾ ಇತ್ತು. ನಿಮ್ಗೆ ಬಿಗ್ ಬಾಸ್ ಮನೇಲಿ ಬೇರೆ ಯಾವ ಹುಡುಗಿರು ಬಿಕಾಸ್ ಲಾಸ್ಟ್ ಸೀಸನ್ ಅಲ್ಲೆಲ್ಲ ಲವ್ ಕ್ರಶ್ ಅಥವಾ ಇಷ್ಟ ಆಗಿರೋದು ಇದೆ, ನಿಮಗೆ ಯಾರ ಮೇಲೆ ಫೀಲಿಂಗ್ಸ್ ಇರ್ಲಿಲ್ವಾ ಬಿಗ್ ಬಾಸ್ ಮನೇಲಿ ಅಂತ? ಅಂದ್ರೆ ಬರ್ಬೇಕು ಅಂತಾನೆಲ್ಲ, ಸೊ ಯಾರು ಇಷ್ಟ ಆಗಿಲ್ವಾ ನಿಮ್ಗೆ? ಆ ಥಾಟ್ ಬಂದಿಲ್ವಾ ಅಂತ? ಆ ಥರ ಒಂದು ರೊಮ್ಯಾಂಟಿಕ್ ವೇ ಥಾಟ್ ಯಾವುದು ಬಂದಿಲ್ಲ, ಬಟ್ ಒಂದು ಫ್ರೆಂಡ್ಶಿಪ್ ವೇ ಅಲ್ಲಿ ಒಬ್ಬರ ಮೇಲೆ ಪ್ರೀತಿ ಇತ್ತು. ಇಲ್ಲಾಂದ್ರೆ ಅವ್ರನ್ನೆಲ್ಲ ನೋಡಿದಾಗ ಒಬ್ರು ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗ್ತಾ ಇದ್ರು ಅಂದ್ರೆ ಅದು ಸ್ಪಂದನ. ನಾನು ಯು ಆರ್ ವೆರಿ ಗುಡ್ ಫ್ರೆಂಡ್ಸ್. ತುಂಬ ಕಾಟ ಕೊಡೋಳು, ನನಗೂ ಇದತ್ಕೊಂಬ ಅಂತ ಇರಿಟೇಟ್ ಆಗೋದು. ಬಟ್ ಅಟ್ ದ ಸೇಮ್ ಟೈಮ್ ಹೋಗ್ಲಿ ಪಾಪ ನಮ್ಮ ಸ್ಪಂದುತ್ತಾನೆ ಅಂತ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ನಾಟ್ ಅ ರೊಮ್ಯಾಂಟಿಕ್ ಕೈಂಡ್ ಆಫ್ ಲವ್, ತುಂಬ ಫ್ರೆಂಡ್ಶಿಪ್ ಕೈಂಡ್ ಆಫ್ ಲವ್ ಇತ್ತು. ಇವಾಗ ಧನುಷ್, ಮಾಳು, ಸ್ಪಂದನ 3 ಜನ ಹೇಗಿದ್ವಿ. ನಾನು ಇನ್ಫ್ಯಾಕ್ಟ್ ಅವ್ರು ಬರೋಕ್ಕಿಂತ ಮುಂಚೆನೂ ನನಗೆ ಒಂದು ಬರ್ತ್ ಕಳಿಸಿದ್ರು, ಅವ್ರು 3 ಜನ ಕಳಿಸಿದ್ರು. ಸೊ ದಟ್ ಕೈಂಡ್ ಆಫ್ ಲವ್ ಸ್ಪಂದನದ ಮೇಲೆ ಇತ್ತು ಅನ್ಸುತ್ತೆ. ಓಕೆ. ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಒಂದಷ್ಟು ಜನ ಪ್ರಿಪೇರ್ ಆಗಿ ಹೋಗೋದು, ಹಳೆ ಬಿಗ್ ಬಾಸ್ ನೋಡ್ಕೊಂಡು ಹೋಗೋದು, ಇದೆಲ್ಲ ಮಾಡ್ತಾರೆ. ನಾನು ಏನೂ ನೋಡ್ಕೊಂಡು ಹೋಗಿಲ್ಲ. ನಾನು ಯಾವ ಸೀಸನು ನೋಡ್ಕೊಂಡು ಹೋಗಿಲ್ಲ. ಐ ವೆಂಟ್ ದೇರ್ ವಿತೌಟ್ ಎನಿ ಥಾಟ್ ಇನ್ ಮೈ ಹೆಡ್, ಹಿಂಗಿರಬೇಕು ಹಂಗಿರಬೇಕು ಅಂತ ಏನು. ಇಟ್ ವಾಸ್ ಆಲ್ ವೆರಿ ನ್ಯೂ ಫಾರ್ ಮಿ. ಆಮೇಲೆ ಆ ಥರ ಹೋಗೋದು ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೀವೇನು ನೋಡ್ತಿರಲ್ಲ ಯು ವಿಲ್ ಬಿ ಯುವರ್ ಸೆಲ್ಫ್. ನಾನು ಮುಂಚೆ ಏನೋ ನೋಡ್ಕೊಂಡು ಹೋಗಿ ಈ ಥರ ಇರಬೇಕು ಅಂತೆಲ್ಲ ಮಾಡಿದರೆ ನಾನು ಐ ವಿಲ್ ಬಿ ಲೈಕ್ ನಾನು ಅವ್ರ ಥರ ಇರೋಕ್ಕೆ ಟ್ರೈ ಮಾಡ್ತಿರ್ತೀನಿ, ನಾನಾಗಿರೋಕ್ಕೆ ಟ್ರೈ ಮಾಡಿರಲ್ಲ. ಸೊ ಐ ಥಿಂಕ್ ನಾನು ಅದೇ ಮಾಡಿದ್ದೆ. ನಾನು ಏನೂ ನೋಡ್ಕೊಂಡು ಹೋಗಲಿಲ್ಲ. ಸಿಚುವೇಶನ್ ಬಂತ ಅದ್ರ ಪ್ರಕಾರ ಡೀಲ್ ಮಾಡೋಣ ಅಂತಲೇ ಹೋಗಿತ್ತು. ರಕ್ಷಿತಾ ಗೇಮ್ ಬಗ್ಗೆ ಏನು ಅನ್ಸುತ್ತೆ? ರಕ್ಷಿತನ್ ಗೇಮ್ ಬಗ್ಗೆ ಐ ಹ್ಯಾವ್ ನೋ ಒಪಿನಿಯನ್. ಯಾಕಂದರೆ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನನಗೂ ಅರ್ಥ ಆಗಲ್ಲ. ಇವಾಗ ನಿಮ್ಮ ಜೊತೆನೇ ಚೆನ್ನಾಗಿರ್ತಾರೆ, ನಿಮ್ಮ ಜೊತೆ ಖುಷಿಯಾಗಿರ್ತಾರೆ, ಹೋಗಿ ನಾಮಿನೇಷನ್ ಮಾಡ್ಬೇಕಾದ್ರೆ ನಿಮ್ಮನ್ನೇ ಮಾಡಿಬಿಡ್ತಾರೆ. ಸೊ ಅವ್ರ ಗೇಮ್ ಬಗ್ಗೆ ನನಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಬಟ್ ಗೇಮ್ನ ಸೈಡಿಗೆ ಇಟ್ಟರೆ ಶಿ ಈಸ್ ಅ ವೆರಿ ನೈಸ್ ಪರ್ಸನ್, ಸ್ವೀಟ್ ಹಾರ್ಟ್, ಮನಸ್ಸಿಂದ ಮಾತಾಡ್ತಾರೆ. ಎಲ್ಲರ ಹತ್ರ ಕೂತ್ಕೊಂಡು ಆಟ ಆಡೋದಾಗ್ಲಿ, ಪ್ರತಿಯೊಬ್ಬರ ಹತ್ರ ಮಾತಾಡೋದು, ಒಬ್ಬರೇ ಕೂತಿರೇ ಬಂದು ಮಾತಾಡ್ಸೋದು, ತುಂಬ ಒಳ್ಳೆ ಹುಡುಗಿ ಅಂತ ಅನ್ಸುತ್ತೆ ನಂಗೆ ರಕ್ಷಿತಾ. ಬಟ್ ಗೇಮಲ್ಲಿ ಐ ಡೋಂಟ್ ನೋ. ಕಾವ್ಯನ್ ಜೊತೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೋ ಹೇಗಿತ್ತು? ನಾನು ಕಾವ್ಯನ್ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿತ್ತು ಕಾವ್ಯನ್ ಜೊತೆ. ಇಟ್ ವಾಸ್ ನಾನು, ಸ್ಪಂದನ, ಕಾವ್ಯ, ಧನುಷ್ ಎಲ್ಲ ಫ್ರಮ್ ಸೀರಿಯಲ್ ಅಲ್ಲ. ಸೊ ನಮ್ಮ ಕಾನ್ವರ್ಸೇಷನ್ಸ್ ಎಲ್ಲ ಸೀರಿಯಲ್ ಬಗ್ಗೆ ಅದು ಆಗಿರ್ತಾ ಇತ್ತು. ಬಟ್ ಕಾವ್ಯ ಏನಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಮೇ ಬಿ ಸಿಚುವೇಶನ್ಸ್ ಹಾಗಾಯ್ತೇನೋ. ಇವಾಗ ಒಂದು ಮ್ಯಾನೇಜರ್ ಟಾಸ್ಕಲ್ಲಿ ಅವ್ಳಿಗೇನೋ ಕಮ್ಮಿ ಸಿಗುತ್ತೆ, ಅವಾಗ ಒಂದು ಆ ಕೋಲ್ಡ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ.
ಇವಾಗ ನಾನು ಎಷ್ಟು ಅಂತ ಫೋರ್ಸ್ ಮಾಡಕ್ ಸಾಧ್ಯ? ಇವಾಗ ನಿಮ್ ಜೊತೆ ಒಂದು ವೈಬ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಕಮ್ಮಿ ಕೊಟ್ರಿ ಕಾವ್ಯ ಅವ್ರಿಗೆ ಅವತ್ತು ಟಿಪ್ಸ್? ನನ್ನ ಹತ್ರ ಇನ್ನೊಂದು ಕಾಯಿನ್ ಇರ್ಲಿಲ್ಲ, ಅದಕ್ಕೆ ಆನೆಸ್ಟ್ಲಿ ಇದ್ದಿದ್ರೆ ಡೆಫಿನೆಟ್ಲಿ ಕೊಡ್ತಾ ಇದ್ದೆ. ಇವಾಗ 3 ಜನದಲ್ಲಿ 2 ಕಾಯಿನ್ ಕೊಡ್ತೀನಿ ಅಂದಾಗ 2 ಕೊಡ್ಬೇಕಾಗಿತ್ತು ಅಷ್ಟೇ. ಅದ್ರಲ್ಲಿ ನಾನು ಇಸ್ಕೊಂಡಿರ್ಲಿಲ್ಲ, ನಾನು ಹುಡ್ಕೋಬೋದಾಗಿತ್ತೇನೆ. ಇಲ್ಲ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಕಾಯಿನ್ ಇಟ್ಕೊಂಡಿದ್ರಲ್ಲ, ಸೆಕೆಂಡ್ ಡೇ ಮೇಡಮ್ 200 ಕಾಯಿನ್ ಇಟ್ಕೊಂಡಿದ್ದು ಸೆಲ್ಫಿಶ್. ಅಂದ್ರೆ ಫಸ್ಟ್ ಡೇ 1 ಕಾಯಿನ್ ಇಟ್ಕೊಂಡಿರಲ್ಲ, ಅದು ತುಂಬಾ ದಾನ. ಒಂದಿನ ದಾನ, ಓ ದೇವ್ರು, ಒಂದಿನ ಸೆಲ್ಫಿಶ್. ಅದೇ ಹೇಳೋದು, ಸಿಚುವೇಶನ್ಸ್ ಆಗಿ ಬರುತ್ತೆ. ಒಂದ್ ದಿನದಲ್ಲಿ ಪಾಪ ನೋಡಿ ಏನು ಇಟ್ಕೊಂಡಿಲ್ಲ, ಎಲ್ಲ ಕೊಟ್ಬಿಟ್ಟ. ಇನ್ನೊಂದ್ ದಿನದಲ್ಲ ಎಲ್ಲ ಕೊಟ್ಟು ಉಳಿದ ಅವನೇ ಹಿಡ್ಕೊಬಿಟ್ಟ. ಏನು ಮಾಡಕ್ಕಾಗಲ್ಲ, ಜನ ಮಾತಾಡ್ತಾನೆ ಇರ್ತಾರೆ. ಓಕೆ, ಬಿಗ್ ಬಾಸ್ ಇಂದ ಒಂದಷ್ಟು ಫೇಮ್ ಬಂದ ನಂತರ ನೆಕ್ಸ್ಟ್ ಏನು ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಬಿಕಾಸ್ ಅದು ಆ ಜರ್ನಿ ಅಲ್ಲಿ ಯಾವ್ದಾದ್ರು ಎಂಡ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ ಪ್ಲಾನ್ಸ್ ಏನಿದೆ? ಸೊ ನಾನು ಅಲ್ಲಿ ಹೋಗಿದ್ದು ಆಕ್ಟರ್ ಆಗಿ, ಹೊರಗೆ ಬಂದಾಗ ಐ ಆಮ್ ಸ್ಟಿಲ್ ಅನ್ ಆಕ್ಟರ್. ಸೊ ನನ್ನ ಪ್ಲಾನ್ಸ್ ಸ್ಟಿಕ್ ಟು ಮೂವೀಸ್. ಇವಾಗ 1-2-3 ಸಿನಿಮಾ ಇದೆ ರಿಲೀಸ್ಗೆ. ಅದಾಗಿದ ತಕ್ಷಣ ಹೊಸ ಪ್ರಾಜೆಕ್ಟ್ಸ್ಗಳು ಮಾಡಿಕೊಂಡು ಐ ವಾಂಟ್ ಟು ಡೂ ಸಮ್ ರೊಮ್ಯಾಂಟಿಕ್ ಕಾಮಿಡೀಸ್. ತುಂಬ ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸೊ ಯಾ, ಆಕ್ಟಿಂಗ್ ಅಗೇನ್. ಓಕೆ, ಸ್ವಲ್ಪ ಕಟ್ ಮಾಡಿ, ಸ್ವಲ್ಪ ನಿಲ್ಲಿಸಿ. ನೋವತ್ ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.